ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಶನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನೀವೆಲ್ಲ ಥಂಬ್ನೇಲ್ ನೋಡಿರೋ ಪ್ರಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಒಂದು ಮಾಹಿತಿನ ಪಡೆದುಕೊಳ್ಳೋಣಂತ. ಸೊ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂಗಾರು ಹಂಗಾಮಿ 2025-26ನೇ ಸಾಲಿನ ಒಂದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಎರಡೂ ಸೇರಿಸಿ ಈ ಒಂದು ಫಸಲ್ ಬಿಮಾ ಯೋಜನೆ ನಿಮ್ಗೆ ಅನ್ವಯವಾಗ್ತದೆ. ಸೊ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿ, ಇದು ಯಾವಾಗ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ಯಾವಾಗ ಮುಕ್ತಾಯವಾಗ್ತದೆ, ಹಾಗೆ ಈ ಫಸಲ್ ಬಿಮಾ ಯೋಜನೆ ಅಂದ್ರೆ ಏನು, ಮತ್ತೆ ಯೋಜನೆಯ ಒಂದು ಪ್ರೀಮಿಯಂ ದರಗಳು, ಅಂದ್ರೆ ನೀವು ಈ ಯೋಜನೆಯ ಒಂದು ಫಲಾನುಭವಿಗಳಾಗ್ಬೇಕಂತಂದ್ರೆ ನೀವು ಎಷ್ಟು ಅಮೌಂಟ್ ಅನ್ನ ನೀವು ಸರ್ಕಾರಕ್ಕೆ ಭರಿಸಬೇಕಾಗ್ತದೆ. ಆಮೇಲೆ ಈ ಒಂದು ಫಸಲ್ ಬಿಮಾ ಯೋಜನೆ ಯಾವಾಗ ನೀವು ಅದನ್ನ ಸದುಪಯೋಗನ ಪಡಿಸ್ಕೊಳ್ಬಹುದು, ಇದು ಯಾವ ತರ ನಿಮ್ಗೆ ಹೆಲ್ಪ್ ಆಗ್ತದೆ, ಆಮೇಲೆ ಅರ್ಜಿಯನ್ನ ಯಾವ ತರ ಹಾಕ್ಬೇಕು, ಮತ್ತೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ಈ ಒಂದು ಅರ್ಜಿಯನ್ನ ಹಾಕ್ಬೇಕು ಅಥವಾ ಎಲ್ಲಿ ನೀವು ಹೋಗಿ ಹಾಕ್ಬೇಕು, ಹಾಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ನಿಮ್ಗೆ ಯಾವೆಲ್ಲ ದಾಖಲಾತಿಗಳು ಅಂದ್ರೆ ಏನೆಲ್ಲ ಸರ್ಟಿಫಿಕೇಟ್ಗಳು ಯಾವೆಲ್ಲ ಬೇಕಾಗ್ತದೆ, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇವೆ. ಸೊ ವಿಡಿಯೋನ ಸ್ಕಿಪ್ ಮಾಡದಿರೋ ತರ ಕೊನೆವರೆಗೂ ನೋಡಿ. ಸೊ ಇದರ ಒಂದು ಸದುಪಯೋಗವನ್ನ ಪಡಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತೇನೆ. ಸೊ ತಡ ಮಾಡೋದು ಬೇಡ, ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಈ ಒಂದು ಫಸಲ್ ಬಿಮಾ ಯೋಜನೆ ಅಂದ್ರೆ ಈ ಫಸಲ್ ಬಿಮಾ ಯೋಜನೆ ಒಂದು ಹಾಗಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಸೊ ಬೀಜ ಬಿತ್ತನೆಯಿಂದ ಹಿಡಿದು ಕಟಾವ್ ಆಗೋವರೆಗೂ, ಅಂದ್ರೆ ನಾವು ಬೀಜ ಬಿತ್ತಿ ಅದನ್ನ ಹಾರ್ವೆಸ್ಟ್ ಮಾಡಿ ಕಟಾವ್ ಆಗೋವರೆಗೂ ನೈಸರ್ಗಿಕ ವಿಪತ್ತುಗಳಾಗ್ಬೋದು, ಅಂದ್ರೆ ಏನಾದ್ರೂ ಸಡನ್ ಆಗಿ ನೈಸರ್ಗಿಕ ವಿಪತ್ತುಗಳು ಅಂತಂದ್ರೆ ತುಂಬಾ ಜೋರಾಗಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು ಅಥವಾ ಭೂಕಂಪಗಳಾಗ್ಬೋದು, ಈ ತರ ನೈಸರ್ಗಿಕ ವಿಪತ್ತುಗಳಾದ್ರೆ, ಆಮೇಲೆ ಹವಾಮಾನ ವೈಪರೀತ್ಯ, ಈಗ ಹವಾಮಾನ ವೈಪರೀತ್ಯದಲ್ಲೂ ಸಹ ಅತಿಯಾದ ಮಳೆನೇ ಆಗದೆ ಇರೋದು, ಬರಗಾಲ ಬೀಳೋದು ಅಥವಾ ಅತಿ ಮಳೆಯಾಗಿ ಜಮೀನೆಲ್ಲ ನೀರಲ್ಲಿ ಮುಳುಗಡೆ ಆಗ್ಬೋದು. ಸೊ ಈ ತರ ಇದು ಹವಾಮಾನ ವೈಪರೀತ್ಯದಿಂದ ಆಗುವಂತಹ ಸಮಸ್ಯೆಗಳಿಗೆ, ಹಾಗೂ ಮತ್ತೆ ಕೀಟ, ಈಗ ಸಡನ್ ಆಗಿ ಒಂದಿಷ್ಟು ವರ್ಷಗಳ ಹಿಂದೆ ಅಂದ್ರೆ ಮೇಜ್ ನಲ್ಲಿ ಅಂದ್ರೆ ಗೋವಿನ ಜೋಳದಲ್ಲಿ ಈ ಫಾಲ್ ಆರ್ಮಿ ವರ್ಮ್ ಅಂತ ಹೇಳಿ ಒಂದು ಕೀಟ ಬಂತು. ಸೊ ಈ ಒಂದು ಕೀಟ ಅಂದ್ರೆ ಲದ್ದೆ ಹುಳ ಅಂತ ಕರಿತೀವಿ, ಒಂದಿಷ್ಟು ಭಾಗದಲ್ಲಿ ಲದ್ದೆ ಹುಳ ಅಂತ ಕರೀತಾರೆ. ಈ ಒಂದು ಕೀಟ ತುಂಬಾ ಬೇಗ ಈ ಒಂದು ಗೋವಿನ ಜೋಳದಲ್ಲಿ ಹಾನಿಯನ್ನು ಉಂಟು ಮಾಡಿತು. ಇಂಥ ಸಮಯದಲ್ಲಿ ಯಾರೆಲ್ಲ ರೈತರು ಈ ಒಂದು ಫಸಲ್ ಬಿಮಾ ಯೋಜನೆಗೆ ನೀವು ಅಪ್ಲೈ ಮಾಡಿರ್ತೀರಲ್ಲ, ಸೊ ನಿಮ್ಗೆ ಈ ಒಂದಿಷ್ಟು ಪರಿಹಾರ ಧನವಾಗಿ ನಿಮ್ಗೆ ಸಿಗ್ತದೆ. ನೀವು ಯಾರು ಮಾಡಿರಂಗಿಲ್ಲ ಅವ್ರಿಗೆ ಸಿಕ್ಕಿರಂಗಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಫಸಲ್ ಬಿಮಾ ಯೋಜನೆ ಮಾಡೋದು ತುಂಬಾ ಮುಖ್ಯ. ಅಥವಾ ರೋಗದ ಬಾಧೆಯಿಂದ ಆಗ್ಬೋದು, ಯಾವ್ದಾದ್ರು ಅತಿ ವೇಗವಾಗಿ ರೋಗ ಹರಡ್ತಪ್ಪ ಅಂತಂದ್ರೆ, ಈ ಒಂದಿಷ್ಟು ಹೋದ ಹಂಗಾಮಿನಲ್ಲಿ ಈ ಧಾರವಾಡ ವಿಭಾಗದಲ್ಲಿ ಹೆಸರು ಬೆಳೆಗೆ ಹಳದಿ ನಂಜಾನು ರೋಗ ಅಂತ ಹೇಳಿ ಬಂತು. ಎಲೆಗಳೆಲ್ಲ ಹಳದಿಯಾಗಿ ಒಂಥರ ನಂಜು ರೋಗ, ಅದು ವೈರಸ್ ದಿಂದ ಹರಡಿದ ರೋಗ ಆಗಿತ್ತು. ಮತ್ತೆ ಬೂದಿ ರೋಗ ಬಂತು. ಸೊ ಈ ಒಂದು ರೋಗ ತುಂಬಾ ಬೇಗ ಹರಡಿತು ಧಾರವಾಡ ರೀಜನ್ ಅಂದ್ರೆ ಉತ್ತರ ಕರ್ನಾಟಕ ರೀಜನ್ ದಲ್ಲಿ. ಈ ಒಂದು ಹೆಸರಿನ ಬೆಳೆಗೆ ಈ ರೋಗ ಬಂದಿರೋದ್ರಿಂದ ತುಂಬಾ ಇಳುವರಿ ಕುಂಠಿತ ಆಯ್ತು. ಅಂತ ಸಮಯದಲ್ಲಿ ಯಾರೆಲ್ಲ ಫಸಲ್ ಬಿಮಾ ಯೋಜನೆಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ರಿ, ಸೊ ಅವ್ರಿಗೆ ತಕ್ಕ ಮಟ್ಟಕ್ಕೆ ಅವ್ರಿಗೆ ಒಂದು ಸಹಾಯಧನ ಅಂತ ಕರಿಬಹುದು, ಅವ್ರಿಗೂ ಈ ಒಂದು ವಿಮೆಯ ಮುಖಾಂತರ ಅವರಿಗೆ ಒಂದಿಷ್ಟು ಪ್ರಮಾಣದ ದುಡ್ಡನ್ನ ಸಿಕ್ತು. ಸೊ ಇದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ತರ ಏನಾದ್ರೂ ನೈಸರ್ಗಿಕ ವಿಪತ್ತುಗಳಾಗ್ಬೋದು ಅಥವಾ ರೋಗದ ಬಾಧೆಯಿಂದ ತುತ್ತಾಗ್ಬೋದು ಅಥವಾ ಹವಾಮಾನ ವೈಪರೀತ್ಯದಿಂದ ಏನಾದರೂ ಬೆಳೆಗಳಿಗೆ ಹಾನಿ ಉಂಟಾದ್ರೆ ರೈತರಿಗೆ ಈ ಒಂದು ಯೋಜನೆಯ ಮುಖಾಂತರ ಒಂದಿಷ್ಟು ಹಣಗಳನ್ನ ಒದಗಿಸುವುದು ಸರ್ಕಾರದ ಒಂದು ಮುಖ್ಯ ಉದ್ದೇಶ. ಕೇಂದ್ರ ಸರ್ಕಾರದ್ದಾಗ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗ್ಬೋದು. ಸೊ ಇದರ ಒಂದು ಮುಖ್ಯ ಉದ್ದೇಶ, ಇದನ್ನ ನೀವು ಮುಖ್ಯ ಉದ್ದೇಶ ತಿಳ್ಕೊಂಡ್ರೆ ಇದು ನಮ್ಗೆ ಏನು ಉಪಯೋಗ ಅಂತ ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್, ಈ ಯೋಜನೆ ನಿಮ್ಗೆ ಅಪ್ಲೈ ಆಗುತ್ತೆ. ನೀವು ಇದನ್ನ ಈ ಜುಲೈ 31 ಇದನ್ನ ಅಪ್ಲೈ ಮಾಡಬೇಕು. ಸೊ ಕೊನೆಯ ಗಡುವನ್ನ ಸರ್ಕಾರ ಜುಲೈ 31 ಅಂತ ಹೇಳಿದೆ. ಸೊ ಜುಲೈ 31 ಜುಲೈ 31, 2025 ಒಳಗೆ ನೀವೊಂದು ಅಪ್ಲಿಕೇಶನ್ ಹಾಕೋಬೇಕು. ನಂತರ ಈ ಒಂದು ಅಪ್ಲಿಕೇಶನ್ ನೀವು ಇದಕ್ಕೊಂದು ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅದಾದ ನಂತರ ನೀವು ಅಕಸ್ಮಾತ್ ಏನಾದ್ರೂ ಮಳೆ ಬರಂಗಿಲ್ಲ, ಬರಗಾಲ ಬಿದ್ದಂಗ ಆಗ್ತದೆ, ಸೊ ಅಥವಾ ನಿಮ್ಮ ಬೆಳೆಯಲ್ಲಿ ಏನೋ ಒಂದು ರೋಗ ಬರ್ತದೆ, ಇದನ್ನ ನೀವು ಯಾವ ತರ ನೀವು ಪಡೆದುಕೊಳ್ಬಹುದು ಅಂದ್ರೆ, ಏನಾದ್ರೂ ಮಳೆ ನಿಂತು ಅಥವಾ ಮಳೆ ಬರದೆ ಏನಾದ್ರೂ ನಿಮ್ಗೆ ಸಮಸ್ಯೆ ಆದ್ರೆ ಹೊಲದಲ್ಲಿ, ನಿಮ್ಮ ಬೆಳೆ ಹಾನಿ ಆದ್ರೆ, ಬೆಳೆ ಹಾನಿ ಆದ 72 ಗಂಟೆಗಳು ಅಂದ್ರೆ 3 ದಿನಗಳ ಒಳಗಾಗಿ ನೀವು ಒಂದು ಬೆಳೆ ವಿಮಾ ಆಪ್ ಇದೆ, ಆ ಆಪ್ ನ ಮುಖಾಂತರ ಅಥವಾ 14447 ಈ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಕರೆ ಮಾಡುವ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಅಂದ್ರೆ ನಿಮ್ಗೆ ಈ ಒಂದು
ವಿಮೆಯ ಸದುಪಯೋಗನ ಪಡೆದುಕೊಳ್ಬಹುದು. ನೀವೆಲ್ಲ ಅಪ್ಲೈ ಮಾಡಿರ್ತೀರ, ನೀವು ಏನಾದ್ರು 72 ಗಂಟೆಗಳ ಒಳಗೆ ನೀವು ತಿಳಿಸ್ಲಿಲ್ಲಪ್ಪ ಅಂದ್ರೆ ನೀವು ಅದಕ್ಕೆ ಎಲಿಜಿಬಲ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಇದನ್ನ ಒಂದು ತಲೆಯಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಯೋಜನೆಯ ಪ್ರೀಮಿಯಂ ದರಗಳು ಅಂತ ಬರ್ತದೆ. ಈಗ ನಾನು ನಿಮ್ಗೆ ಆಗಲೇ ಹೇಳಿದೆ ಎಷ್ಟು ಅಮೌಂಟ್ ನಾವು ಫಸ್ಟ್ ಕಟ್ಟಬೇಕು. ಸೊ ಸಡನ್ ಆಗಿ ನಮ್ಗೆ ಈ ಒಂದು ಅಮೌಂಟ್ ನಾವು ಕ್ಲೇಮ್ ಮಾಡ್ಕೋಬೇಕಂತಂದ್ರೆ ಸರ್ಕಾರಕ್ಕೆ ನಾವು ಇಂತಿಷ್ಟು ಅಮೌಂಟ್ ಅನ್ನ ಕಟ್ಟಿ ಇಲ್ಲಿ ರಿಜಿಸ್ಟರ್ ಆಗಬೇಕಾಗ್ತದೆ. ಅದು ಎಷ್ಟು ಅಮೌಂಟ್, ಯಾವೆಲ್ಲ ಬೆಳೆಗಳಿಗೆ ಎಷ್ಟೆಲ್ಲ ಅಮೌಂಟ್ ನ ಕಟ್ಟಬೇಕಾಗ್ತದೆ. ಸೊ ಇದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಇಲ್ಲಿ ಪ್ರೀಮಿಯಂ ದರಗಳು ಅಂತ ಬರ್ತವೆ. ಸೊ ಒಂದನೇದ್ದು ಆಹಾರ ಧಾನ್ಯ ಅಥವಾ ಎಣ್ಣೆಕಾಳು ಬೆಳೆಗಳು. ಆಹಾರ ಧಾನ್ಯಗಳು ಅಥವಾ ಎಣ್ಣೆಕಾಳು ಬೆಳೆಗಳೆಂದ್ರೆ ಯಾವ್ಯಾವು? ಈಗ ಆಹಾರ ಧಾನ್ಯಗಳಂದ್ರೆ ಜೋಳ, ಭತ್ತ, ಗೋಧಿ. ಗೋಧಿ ಬರೋದಿಲ್ಲ, ಸೊ ಮುಂಗಾರು ಹಂಗಾಮಿನಲ್ಲಿ ಗೋಧಿ ಬರೋದಿಲ್ಲ. ಈ ಜೋಳ ಅಥವಾ ಭತ್ತ ಈ ತರ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂತ ಈ ಆಹಾರ ಧಾನ್ಯಗಳು ಅಥವಾ ಎಣ್ಣೆಕಾಳು ಬೆಳೆಗಳು, ಈ ಸೋಯಾಬೀನ್ ಎಣ್ಣೆಕಾಳು ಬೆಳೆ. ಸೊ ಈ ತರ ಎಣ್ಣೆಕಾಳು ಬೆಳೆಗಳಿಗೆ 2% ಅಷ್ಟು ನೀವು ಪ್ರೀಮಿಯಂ ದರವನ್ನ ಕಟ್ಟಬೇಕು. ತೋಟಗಾರಿಕಾ ಬೆಳೆಗಳು ಅಥವಾ ವಾರ್ಷಿಕ ವಾಣಿಜ್ಯ ಬೆಳೆಗಳು ಅಂತ ಕರಿತೇವೆ. ಸೊ ಇವುಗಳಿಗೆ ನೀವು 5% ಅಷ್ಟು ಪ್ರೀಮಿಯಂ ದರಗಳನ್ನ ನೀವು ಫಸ್ಟಿಗೆ ಪಾವತಿ ಮಾಡ್ಬೇಕಾಗ್ತದೆ. ಈಗ ಇಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಅಂತ ಸಂಬಂಧಪಟ್ಟಂಗೆ ಬಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಆಮೇಲೆ ವಾರ್ಷಿಕವಾದಂತಹ ಒಂದು ಈ ವಾಣಿಜ್ಯ ಬೆಳೆಗಳಂತಂದ್ರೆ ಅಡಿಕೆ, ತೆಂಗು, ಕಾಫಿ, ಟೀ, ಹಣ್ಣಿನ ಬೆಳೆಗಳು, ಚಿಕ್ಕು, ಪೇರಲ, ಈ ತರ ಇವು ತೋಟಗಾರಿಕಾ ಬೆಳೆಗಳನ್ನು ಸಂಬಂಧಪಡ್ತವೆ. ಇದಕ್ಕೆ ನೀವು 5% ಅಷ್ಟು ಪ್ರೀಮಿಯಂ ದರಗಳನ್ನ ಅಂದ್ರೆ ಮೀಮಿತ ಮೊತ್ತ ಅಥವಾ ಇದು ಏನಂತ ಕರೀತಾರೆ ಸಮ್ ಇನ್ಸೂರ್ಡ್ ಅಮೌಂಟ್ ಅಂತ ಇದನ್ನ ಫಸ್ಟ್ ನೀವು ಕಟ್ಟಬೇಕು. ಇದನ್ನ ಕಟ್ಟಿದ್ರೆ ಸೊ ನೀವು ಎಲಿಜಿಬಲ್ ಆಗ್ತೀರಾ. ಇವಾಗ 2% ಅಂದ್ರೆ ಏನು ಅಂತ ನೋಡೋದಾದ್ರೆ ಈಗ ನೀವು ಈಗ ನಿಮ್ದು ಪ್ರೀಮಿಯಂ ಅಮೌಂಟ್ ನಿಮ್ಗೆ 50,000 ರೂಪಾಯಿ ಬರ್ತದೆ. 50,000 ರೂಪಾಯಿ ಬರೋದಿತ್ತಂದ್ರೆ 2% ಅಂತಂದ್ರೆ ನೀವು ಮೊದಲನೇಗೆ 1,000 ರೂಪಾಯಿನ ಕಟ್ಟಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದ. ಅಥವಾ 60,000 ರೂಪಾಯಿ ಏನಾದ್ರು ನಿಮ್ಗ ಅಮೌಂಟ್ ಬರ್ತಿದ್ರೆ ಗೌರ್ಮೆಂಟ್ ಕಡೆ ಅಂತ, ಸೊ ನೀವು ಅಲ್ಲಿ 2% ಏನಾದ್ರು ಕಟ್ಟಬೇಕಂತ ಇದ್ರೆ ನೀವು 60,000 ರೂಪಾಯಿಕ ಈ ಗುಣಿಲೆ 2 ಮಾಡಿದಾಗ ಡಿವೈಡ್ ಬೈ 100 ಮಾಡಿದ್ರೆ ನಿಮ್ಗೆ 1,200 ರೂಪಾಯಿ ನೀವು ತುಂಬಬೇಕಾಗ್ತದೆ. ಇದು ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಕೋತೀನಿ. ಕ್ಲಿಯರ್ ಆಗಿ ಇನ್ನೂ ಹೇಳೋದಾದ್ರೆ ಈ ಮೀಮಿತ ಮೊತ್ತ ಅಥವಾ ಸಮ್ ಇನ್ಸೋರ್ಡ್ ಅಮೌಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ತಿಳ್ಕೋಬೇಕಾಗ್ತದೆ. ಸೊ ರೈತರು ಬಿತ್ತನೆ ಮಾಡಿದ ಹಂಗಾಮಿನ ಒಳಗಾಗಿ ವಿಮಾ ಕಂಪನಿಯಿಂದ ನೀಡಲಾಗುವ ಗರಿಷ್ಠ ಪರಿಹಾರ ಮೊತ್ತ. ಈಗ ರೈತರು ಬಿತ್ತನೆ ಮಾಡಿದ ಹಂಗಾಮಿನ ಬೆಳೆಗೆ ವಿಮಾ ಕಂಪನಿ ಒಳಗ ನೀಡಲಾಗುವಂತ ಗರಿಷ್ಠ ಪರಿಹಾರದ ಮೊತ್ತ ಅಂತ ಕರೀತಾರೆ ಇದನ್ನ, ಮೀಮಿತ ಮೊತ್ತ ಅಥವಾ ಇನ್ಸೋರ್ಡ್ ಅಮೌಂಟ್, ಸಮ್ ಇನ್ಸೋರ್ಡ್ ಅಮೌಂಟ್ ಅಂತ ಹೇಳಿ. ಈಗ ಉದಾಹರಣೆಗೆ ಒಬ್ಬ ರೈತ 1 ಹೆಕ್ಟರ್ ಒಳಗ ಜೋಳನ ಬಿತ್ತಿರ್ತಾರ. ಅದಕ್ಕೆ ಸರ್ಕಾರ 1 ಹೆಕ್ಟರ್ ಜೋಳಕ್ಕ 40,000 ರೂಪಾಯಿ ವಿಮೆ ಅಮೌಂಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತದ. ಅದು ಸರ್ಕಾರ ನಿಗದಿ ಮಾಡಿರ್ತದ. ಯಾರ್ಯಾರೆಲ್ಲ ನಿಗದಿ ಮಾಡ್ತಾರ ಅಂತಂದ್ರೆ ಅದು ಸರ್ಕಾರ, ವಿಮಾ ಕಂಪನಿ ಮತ್ತು ಕೃಷಿ ಇಲಾಖೆಗಳು ಒಟ್ಟಾರೆ ಇವೆಲ್ಲಾ ಸೇರಿ ಆ ಬೆಳೆಯ ಒಂದು ವಿಮೆಯ ಗರಿಷ್ಠ ಪರಿಹಾರ ಮೊತ್ತವನ್ನ ಸೆಟ್ ಮಾಡ್ತಾರ. ಸೊ ಯಾವ ತರ ಸೆಟ್ ಮಾಡ್ತಾರಪ್ಪ ಅನ್ನೋದಾದ್ರೆ ಉತ್ಪಾದನೆಯ ಮಟ್ಟ, ಅಂದ್ರೆ ಆ ಒಂದು ಹಂಗಾಮಿನಲ್ಲಿ ಅದರ ಎಷ್ಟು ಉತ್ಪಾದನೆ ಆಗಿದೆ. ಈಗ ಉದಾಹರಣೆಗೆ ಜೋಳ ತಗೊಂಡಿದ್ದೇವೆ ಅಂತಂದ್ರೆ ಆ ಒಂದು ಹಂಗಾಮಿನಲ್ಲಿ ಜೋಳ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗಿದೆ, ಆಮೇಲೆ ಎಷ್ಟು ಪ್ರದೇಶದಲ್ಲಿ ಅದು ಒಂದು ಬೆಳೆದಿದ್ದಾರೆ, ಮಾರುಕಟ್ಟೆ ಅಂದ್ರೆ APMC ರೇಟ್ ಅನ್ನ ನೋಡ್ಕೊಂಡು ಇಷ್ಟೆಲ್ಲಾ ಒಂದು ಸಂಗತಿಯನ್ನ ಗಣನೆಗೆ ತೆಗೆದುಕೊಂಡು ಅವರು ಆ ಒಂದು ಮೊತ್ತವನ್ನು ನಿರ್ಧರಿಸಿರ್ತಾರೆ. ಈಗ ಉದಾಹರಣೆ ಹೇಳಿದೆ ನಾನು, ಒಂದು ಜೋಳ 1 ಹೆಕ್ಟರ್ ನಲ್ಲಿ ಆ ರೈತ ಬೆಳೆದಿರ್ತಾನೆ. ಅದಕ್ಕೆ ಸರ್ಕಾರ 40,000 ಪರಿಹಾರ ಧನ ಅಂತ ಹೇಳಿ ಫಿಕ್ಸ್ ಮಾಡಿರ್ತದ. ಸೊ ಈ ಒಂದು 40,000 ರೂಪಾಯಿಗೆ 2% ಪ್ರೀಮಿಯಂ. ಈಗ ಜೋಳ ಅನ್ನೋದು ಬಂದ್ರೆ ಅದು ಆಹಾರ ಧಾನ್ಯ ಅಥವಾ ಎಣ್ಣೆಕಾಳು ಬೆಳೆಗಳ ಈ ಒಂದು ಪಟ್ಟಿಯಲ್ಲಿ ಬರ್ತದ ಜೋಳ. ಸೊ ಈ ಒಂದು ಜೋಳ 40,000 ರೂಪಾಯಿ ಸರ್ಕಾರ ನಿಗದಿಪಡಿಸಿದ್ರೆ ಅವರು 2% ಮೊದಲನೆಗೆ ರೈತ ತುಂಬಬೇಕಾಗ್ತದೆ. 2% ಅಂದ್ರೆ ಎಷ್ಟು? 800 ರೂಪಾಯಿ ಬಂತು. ಸೊ ಸರ್ಕಾರ ಅಂದ್ರೆ ಮೊದಲನೇಗೆ ಈ ಒಂದು ಫಸಲ್ ಬಿಮಾ ಯೋಜನೆ ಅಪ್ಲೈ ಮಾಡಬೇಕಾದ ಟೈಮ್ ನಲ್ಲಿ ಆ ರೈತ 800 ರೂಪಾಯಿ ತುಂಬಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಸೊ ಎಷ್ಟು ರಿಜಿಸ್ಟರ್ ಮಾಡ್ಕೋತಾರೆ ಅಷ್ಟು ಅವರಿಗೆ ಏನು ಆ ಒಂದು ಪರಿಹಾರ ಧನ ಬಿಡುಗಡೆ ಆಗ್ತದೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದೇ ತರಹ ತೋಟಗಾರಿಕಾ ಬೆಳೆ ಆಗ್ಬೋದು ಅಥವಾ ವಾರ್ಷಿಕ ಈ ಒಂದು ಏನು ವಾರ್ಷಿಕ ವಾಣಿಜ್ಯ ಬೆಳೆಗಳಿಗೆ 5%. ಸೊ ಇಷ್ಟು ಅಮೌಂಟ್ ಇದನ್ನ ನಾ ಹೇಳಿದೆ ಯಾರ್ಯಾರೆಲ್ಲ ಸೆಟ್ ಮಾಡಿರ್ತಾರೆ, ಎಲ್ಲ ರೈತರು ಸರ್ಕಾರ, ವಿಮಾ ಕಂಪನಿ ಮತ್ತು ಕೃಷಿ ಇಲಾಖೆಗಳು ಎಲ್ಲರೂ ಸೇರಿ ಈ ಒಂದು ನಿಗದಿತ ಮೊತ್ತವನ್ನ ಸೆಟ್ ಮಾಡಿರ್ತಾರೆ. ಇದು ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದಾದ ನಂತರ ಹಾಗಾದ್ರೆ ಅರ್ಜಿನ ಯಾವ ತರ ನಾವು ಸಲ್ಲಿಸಬೇಕು ಅಥವಾ ಎಲ್ಲಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ಮ ಹತ್ತಿರದ ಗ್ರಾಮ್ 1 ಕೇಂದ್ರ ಇರ್ತದ, ಗ್ರಾಮ್ 1 ಕಂಪ್ಯೂಟರ್ ಸೆಂಟರ್ ಇರ್ತದ, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ಅಥವಾ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ನಲ್ಲಿ ಹೋಗಿ ನಾನು ಫಸಲ್ ಬಿಮಾ ಯೋಜನೆನ ಅಪ್ಲಿಕೇಶನ್ ಹಾಕೋಬೇಕಂತ ಹೇಳಿದ್ರೆ ಸೊ ಅವರಾದ್ರೂ ಹಾಕೊಡ್ತಾರೆ. ಇಲ್ಲಂತಂದ್ರೆ ನಿಮ್ ಹತ್ತಿರದ ಕೃಷಿ ಇಲಾಖೆ, ಈಗ ತಾಲೂಕು ಕೃಷಿ ಇಲಾಖೆ ಆಗ್ಬೋದು ಅಥವಾ ನೀವು ಜಿಲ್ಲಾ ಮಟ್ಟದಲ್ಲಿದ್ರೆ ಜಿಲ್ಲಾ ಕೃಷಿ ಇಲಾಖೆ, ನೀವು ಎಲ್ಲಾದ್ರೂ ಇದ್ರೆ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬಹುದು.
ಅದಾದ ನಂತರ ಇಲ್ಲ ಅಂತಂದ್ರೆ ನೀವು ಜಾಲತಾಣದ ಮುಖಾಂತರ ನೀವು ಓನ್ ಆಗಿ ನೀವು ಅಪ್ಲೈ ಮಾಡ್ಕೋಬೇಕು ಅನ್ನೋದಾದ್ರೆ ಸೊ ಸಂರಕ್ಷಣೆ ಪೋರ್ಟಲ್ ಅಂತ ಹೇಳಿ, ಸಂರಕ್ಷಣೆ ಪೋರ್ಟಲ್ ಅಥವಾ ಅಧಿಕೃತವಾದಂತಹ ಫಸಲ್ ಬಿಮಾ ಯೋಜನೆ ಇದರ ಒಂದು ಅಧಿಕೃತ ವೆಬ್ಸೈಟ್ ನಲ್ಲಿ ನೀವು ಹೋಗಿ ಈ ಒಂದು ಅಪ್ಲಿಕೇಶನ್ ಹಾಕೋಬಹುದು. ಮೊದಲನೇದು ಸಂರಕ್ಷಣೆ ಪೋರ್ಟಲ್, ಅದು ಕರ್ನಾಟಕ ಸರ್ಕಾರದ್ದು, ಅಥವಾ ಫಸಲ್ ಬಿಮಾ ಯೋಜನೆ ಇದರ ಅಧಿಕೃತ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆಯ ದಿನಾಂಕ ಜುಲೈ 31. ಸೊ 2025 ಜುಲೈ 31 ಒಳಗೆ ನೀವು ಒಂದು ಅಪ್ಲಿಕೇಶನ್ ಹಾಕೋಬೇಕಾಗ್ತದೆ. ಅದಾದ ನಂತರ ಇದಕ್ಕೆ ಬೇಕಾಗುವಂತಹ ಒಂದು ದಾಖಲಾತಿಗಳು ಏನೇನಪ್ಪಾ ಅನ್ನೋದು ನೋಡೋದಾದ್ರೆ, ಮೊದಲನೇದು ಆಧಾರ್ ಕಾರ್ಡ್ ಬೇಕು, ಕಡ್ಡಾಯವಾಗಿ ನಿಮ್ಮ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವಂತಹ ನಿಮ್ಮ ಆಧಾರ್ ಕಾರ್ಡು. ಅದಾದ ನಂತರ ಪಹಣಿ ಅಥವಾ ಉತಾರ್, ನಿಮ್ಮ ಹೊಲದ ಒಂದು ಉತಾರ್, ಅಂದ್ರೆ ಯಾವ ಒಂದು ಹೊಲದ ನೀವು ಈ ಒಂದು ಫಸಲ್ ಬಿಮಾ ಯೋಜನೆ ಅಡಿ ನೀವು ರಿಜಿಸ್ಟರ್ ಮಾಡ್ಕೊಂತ ಇದ್ದೀರಾ, ಸೊ ಆ ಒಂದು ಹೊಲದ ಉತಾರ್. ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್, ಕಂಪಲ್ಸರಿ ಆಗಿ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು. ಅದಾದ ನಂತರ ನಾಮಿನಿ, ಯಾರು ನಾಮಿನಿ ಕೊಡ್ತಿರ್ತೀರಲ್ಲ ಅವರ ಒಂದು ಆಧಾರ್ ಕಾರ್ಡ್, ಮತ್ತೆ ಫ್ರೂಟ್ ಐಡಿ, ನಿಮ್ದು ಫ್ರೂಟ್ ಐಡಿ ಜನರೇಟ್ ಆಗಿರುತ್ತೆ ಎಲ್ಲ ರೈತರದು. ಸೊ ಇಲ್ಲಪ್ಪ ಅಂತಂದ್ರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೂಟ್ ಐಡಿ ಯಾವ ತರ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ. ಸೊ ಬೇಕಾದ್ರೆ ನೀವು ಹೋಗಿ ನೋಡ್ಕೋಬಹುದು. ಯಾರೆಲ್ಲ ಫ್ರೂಟ್ ಐಡಿ ಜನರೇಟ್ ಆಗಿದೆ, ಸೊ ಅವರು ಫ್ರೂಟ್ ಐಡಿ ಇಷ್ಟು ದಾಖಲಾತಿಗಳು ನಿಮ್ಮ ಒಂದು ಫಸಲ್ ಬಿಮಾ ಯೋಜನೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಕಾದ್ರೆ, ಸೊ ನೀವು ಇಷ್ಟೆಲ್ಲ ದಾಖಲಾತಿಗಳನ್ನ ಓದಿ ನೀವು ಫಸಲ್ ಬಿಮಾ ಯೋಜನೆಯನ್ನ ನೀವು ಅಪ್ಲೈ ಮಾಡ್ಬೋದು. ಸೊ ಇಷ್ಟೆಲ್ಲ ಪ್ರೊಸೀಜರ್ ಇದೆ, ಯಾಕೆಲ್ಲ ಹಾಕ್ಬೇಕು ಅಂತ ಎಲ್ಲ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಟ್ಟೆ ಅನ್ಕೋತೀನಿ. ಸೊ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಅದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಕೊಡ್ತೇವೆ. ಸೊ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಮಾಹಿತಿ ಇಷ್ಟ ಆಯ್ತಂದ್ರೆ ಇದೇ ತರಹ ನಮ್ಮ ಹೊಸ ಹೊಸ ಅಗ್ರಿಕಲ್ಚರ್ ಕಂಟೆಂಟ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ತರ ಪ್ರೋತ್ಸಾಹ ಮಾಡಿ.